ಹುಲ್ಲು ತರುವ. ಅರ್ಥ ಐತೆ? ಹೂವು ತರುವವರ ಮನೆಗೆ ಹುಲ್ಲು ತರುವ. ಇವನಿಗಿಲ್ಲ ಗರ್ವ. ಯಾರು ನಿಷ್ಠೆಯಿಂದ ನಂಬಿ ಅವನು ಸೇವಾ ಮಾಡ್ತಾರ, ಅವನು ನಾನು ಯಾರು ಅನ್ನೋದನ್ನ ಮರೆತು, ನಾನು ಯಾರು ಅನ್ನೋದನ್ನು ಮರೆತು ಆಳಿಗೆ ಆಳಾಗ್ತಾನೆ ಜಗದ್ಗುರು ಸಿದ್ಧಾರೂಢ. ಮುಕ್ತಾಪುರದ ಶಂಕರ ಸಿದ್ಧಾರೂಢನ ನೋಡ್ಬೇಕು ಅನ್ನೋ ಹಂಬಲ ಉಂಟಾಗಿ ಮಧ್ಯರಾತ್ರಿ ಹೇಳ್ದಂಗೆ ಕೇಳ್ದಂಗೆ ನಡ್ಕೊಂತ ಹೊಂಟುಬಿಟ್ಟ. ದೊಡ್ಡ ನದಿ ಪ್ರವಾಹದೊಳಗೆ ಸಿದ್ಧಾರೂಢ ಅಂತ ಜಿಗದ. ಅಂದ್ರೆ ಅವನ ಹಂಬಲ ನದಿ ಅಡ್ಡ ಬಂದತ್ತಂದ್ರೂ ನಿಲ್ಲಲಿಲ್ಲ. ಮುಳುಗಿ ಹೋಗೋ ಮುಂದೆ ಸಿದ್ಧಾರೂಢರು ಪ್ರತ್ಯಕ್ಷ ಆಗಿ ಶಂಕರನ ತಂದು ದಂಡಿಗೆ ಹಚ್ಚಿದ್ರು. ಅಜ್ಜ ಬಂದು ಉಳಿಸಿದಂತ ನಡೆದ ಅಜ್ಜನ ನೋಡೋ ತನ್ನ ನಿಲ್ಲಬಾರದು. ಅಷ್ಟು ಹಂಬಲ, ಅಜ್ಜನ ನೋಡೋ ಹಂಬಲ. ಕಾಲು ಬಾತ್ ಯಾಕೆ ಅದಕ್ಕೆ ರೆಸ್ಟ್ ಕೊಡ್ಲಂಗೆ ನಡೆದ್ರೆ ಕಾಲು ಹೆಂಗಕ್ಕು ಇಟ್ಟಿಟ್ಟು ದಪ್ಪ ಅದು ಕಾಲು ಮರಗಟ್ಟಿದಂಗೆ ಅದು. ಇನ್ನೊಂದು ಹೆಜ್ಜೆ ಕಿತ್ತಿಡ್ಲಾರ್ದಂಗಾಗಿ ಸೋತು ಬಿದ್ದ. ಆ ಊರಿನ ಹೊರಗೆ ಧರ್ಮಶಾಲೆ ಇತ್ತು. ಯಾರೋ ಪುಣ್ಯಾತ್ಮರು ಹೊತ್ಕೊಂಡು ಹೋಗಿ ಧರ್ಮಶಾಲೆಯಾಗ ಹಾಕಿದ್ರು. ಅಲ್ಯಾರು ಇರ್ತಾರೆ ಇವ್ರು ನೋಡ್ಕೊಳಕ್ಕೆ? ಯಾರಿದ್ದಿಲ್ಲ. ಆ ಕಾಲು ನೋವಿಗೆ ಸಿದ್ಧಾರೂಢ ಅಂತಿದ್ದ ಶಂಕರ. ಅವಾಗ ಸಾಕ್ಷಾತ್ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿ ಒಬ್ಬ ವೃದ್ಧ ಬ್ರಾಹ್ಮಣನ ವೇಷದೊಳಗೆ ಬರ್ತಾನ. ಶಂಕರ ಅಳಬೇಡಪ್ಪ, ನಾನು ನಿನ್ನ ವ್ಯವಸ್ಥೆ ಮಾಡ್ತೀನಂತ ಸ್ವತಃ ಅನ್ನ ಉಣಿಸಿ ತಂದು ಅನೇಕ ನಮ್ಮನೆ ಉಣಿಸಿ ಎಣ್ಣೆ ಕಾಸ್ಕೊಂಬರ್ತಿದ್ನಂತ ಸಿದ್ಧಾರೂಢ. ಅವನ ಬಾತಂತ ಕಾಲಿಗೆ ಸ್ವತಃ ಎಣ್ಣೆ ಹಚ್ಚಿ ತಿಕ್ತಿದ್ನಂತ ಜಗದ್ಗುರು ಸಿದ್ಧಾರೂಢ. ದೇವರ ದೇವ ಎಂಬುದ ಮರೆತೆ ಸೇವಕನಂತೆ ನನ್ನೆಡೆ ನಿಂತೆ ಮಾಧವ ನಿನ್ನ ಮಾಯಾಜಾಲ ಮಾನವನಾನು ತಿಳಿಯಲಿಲ್ಲ. ಭಕ್ತ ಕುಂಬಾರದೊಳಗೆ ಈ ಹಾಡು ಬರ್ತೈತಿ. ದೇವರ ದೇವ ಎಂಬುದ ಮರೆತೆ ಸೇವಕನಂತೆ ನನ್ನೆಡೆ ನಿಂತೆ. ದೇವಾನು ದೇವತೆಗಳ ಕಿರೀಟ ಯಾರ ಪಾದದ ಮ್ಯಾಲ ಊರಿ ನಮಸ್ಕಾರ ಮಾಡ್ತಾರ ಅಂತ ಜಗದ್ಗುರು ಸಿದ್ಧಾರೂಢ ಶಂಕರನ ಕಾಲಿಗೆ ಎಣ್ಣೆ ಹಚ್ಚಿ ತಿಕ್ತಿದ್ನಂತ. ಮಾರು ವೇಷದಾಗ ಬಂದು ಅವನ ಆರಾಮ್ ಮಾಡಿ ಅವನ ಗಾಡಿ ಹತ್ತಿಸಿ ದುಡ್ಡು ಕೊಟ್ಟು ಗೊತ್ತಾತ ಅವನಿಗೆ ಇವ್ ಬಂದವು ಬೇರೆ ಅಲ್ಲ, ಸಂಬಂಧ ಇಲ್ಲ, ಸೂತ್ರ ಇಲ್ಲ, ನನಗೆ ಉಣಿಸಿ ತಿನ್ನಿಸಿ ಕಾಲು ತಿಕ್ಕಿ ಆರಾಮ್ ಮಾಡ್ಯಾನಂದ್ರೆ ಇವ ಜಗದ್ಗುರು ಸಿದ್ಧಾರೂಢನೇ ಅದಾನಂತ ಗಟ್ಟಿ ಕಾಲು ಹಿಡಿದಾಗ ನಿಜರೂಪ ದರ್ಶನ ಆಯ್ತು ಅವನಿಗೆ ಶಂಕರಗೆ. ಹೇಳೋ ತಾತ್ಪರ್ಯ ಏನಂದ್ರೆ ಅವನ ಸಲುವಾಗಿ ನೀವು ದುಡಿದ್ರೆ ನಿಮ್ಮ ಸಲುವಾಗಿ ಅವ ದುಡಿತಾನ. ಅಜ್ಜನಿಗಾಗಿ ಭಾರ ಹೊತ್ತು ಸೇವಾ ಮಾಡಿದ್ರೆ ಹೆಣ್ಮಕ್ಳು, ನಿಮ್ಮ ಭಾರ ಅಜ್ಜ ಹೊರತಾನ. ತಾಯಿ ಮದ್ರಾಸ್ದೊಳಗೆ ಇನ್ಸ್ಪೆಕ್ಟರ್ ಇದ್ರು ಅವ್ರ ಗಂಡ. ಅಕಸ್ಮಾತ್ ಅವ್ರಿಗೆ ಏನೋ ಒಂದು ಹಾರ್ಟ್ ಅಟ್ಯಾಕೋ ಏನಾಯ್ತು ಗೊತ್ತಿಲ್ಲ, ದಿಢೀರ್ ಸತ್ತು ಬಿಟ್ರು. ಎಂಥ ಆಘಾತ ಆತ ತಾಯಿಗಂದ್ರೆ ಜೀವನ ಇಷ್ಟೇ ನಶ್ವರ ಅಂತ ಅದನ್ನು ಅರಗಿಸ್ಕೊಳ್ಳಾರ್ದೆ ಆ ನೋವನ್ನು ಗಂಡ ಸತ್ತ ನೋವನ್ನು ವೈರಾಗ್ಯವನ್ನಾಗಿ ಬದಲಾವಣೆ ಮಾಡಿದರು. ನಿಜವಾದ ಸಂತರು ಹಿಂಗೆ ಉತ್ಪತ್ತಿ ಆಕಾರ. ನಾವು ನೋವಾದ್ರೆ ಬಾವಿ ಹರ್ಕೊಂತೀವಿ, ಊರ್ಲು ಹಾಕ್ಕೊಂತೀವಿ. ಆದರೆ ಆ ತಾಯಿ ಮಾಡಿದ ಸಾಧನೆ ಏನಂದ್ರೆ ಆ ನೋವನ್ನು ಪರಿವರ್ತನೆ ಮಾಡಿಕೊಂಡ್ಲು. ಈ ನಶ್ವರದ ಜೀವನದಕ್ಕೆ ಏನು ಬೆಲೆ ಕೊಡೋದು, ಬೆಂಕಿ ಹಚ್ಚಲಿ ಅಂತ ಎಲ್ಲವನ್ನು ಒದ್ದು ಸಣ್ಣ ಸಣ್ಣ 2 ಮಕ್ಕಳನ್ನ ತವ್ರ ಮನೆಯಾಗ ಬಿಟ್ಟು ಯಾರಿಗೆ ಹೇಳ್ದಂಗೆ ಕೇಳ್ದಂಗೆ ಸಿದ್ಧಾರೂಢ ಅಜ್ಜಗೆ ಶರಣಾಗಿ ಜೀವನ ಪೂರ್ತಿ ಸಿದ್ಧಾರೂಢ ಸೇವಾ ಮಾಡಿದ್ಲು ಅಮ್ಮ. ದೊಡ್ಡ ಇನ್ಸ್ಪೆಕ್ಟರ್ನ ಹೆಂಡತಿ ಸಿದ್ಧಾರೂಢ ಗೌಂಡ್ಯರ ಕೈಯಾಗ ಕೆಲಸಕ್ಕೆ ಬಿಡ್ತಿದ್ರಂತಕ್ಕಿನ, ಹೋಗಲ್ಲ ಗೌಂಡ್ಯರ ಕೈಯಾಗ ಸೇವಾ ಮಾಡಂತ. ಅಭಿಮಾನ ಇಲ್ಲದಂಗೆ ಸಣ್ಣ ಪುಟ್ಟ ಸೇವೆಗಳನ್ನು ನಿಷ್ಠೆಯನ್ನು ಮಾಡ್ತಿದ್ಲು ರುಕ್ಮಿಣಿ ಅಂತ ಅವ್ರ ಮೊದಲಿನ ಹೆಸರು. ಒಂದಿನ ಶಾಸ್ತ್ರಕ್ಕೆ ಹೋಗೋ ಮುಂದೆ ಒಂದು ನಾಯಿ ಹೊಲಸು ಮಾಡಿತ್ತಲ್ಲಿ. ಎಲ್ಲರೂ ಮೂಗು ಮುಚ್ಕೊಂಡು ಹಂಗೆ ಹೋಗೋರು. ಆಕೆ ನೋಡಿದ್ಲು ರುಕ್ಮಿಣಿ. ಅಜ್ಜ ಇದೇ ದಾರಿಯಾಗೇನು ಬರ್ತಾನೆ ಶಾಸ್ತ್ರಕ್ಕೆ, ಅಜ್ಜನ ಮುಂದೆ ಹೊಲಸಿರಬಾರ್ದು ಅಂದವಳೆ. ತನ್ನ ಬರೇ ಕೈಯಿಂದ ಅಲ್ಲಿ ನೋಡಿ ತೆಗಿಯಾಕೆ ಏನೋ ಕಾಣಲಿಲ್ಲ, ಬರೇ ಕೈಯಿಂದ ನಾಯಿಯ ಮಲವನ್ನು ತಗೊಂಡು ಹೋಗಿ ದೂರ ಒಗದ ಕೆರೆಯಾಗ ಕೈ ತೊಳ್ಕೊಂಡು ಮಣ್ಣು ಹಚ್ಚಿ ಕೈ ತೊಳ್ಕೊಂಡು ಅಮ್ಮ ಶಾಸ್ತ್ರಕ್ಕೆ ಬರೋದ್ರಾಗ ತಡ ಆಗಿತ್ತು. ಹಿಂದೆ ಬಂದು ಕುಂತಲು. ಅಜ್ಜವ್ರ ಪ್ರವಚನ ಚಲೋ ಆಯಿತು.
ಮುಕ್ತಾಯ ಆಗೋ ವೇಳೆಕ್ಕೆ ಧಾರವಾಡದ ಭಕ್ತರು ಪೇಡೆ ತಂದಿದ್ರು. ಅಪ್ಪವ್ರಿಗೆ ಆ ಪೇಡೆದ ಬುಟ್ಟಿ ಕೊಟ್ಟರು. ಸಿದ್ಧಾರೂಢರು ಅದರಾಗಿನ ಒಂದು ಪೇಡೆ ತಗೊಂಡು ಒಂದು ಅರ್ಧ ತಿಂದರು. ಇನ್ನು ಅರ್ಧ ಕೈಯ ಹಿಡ್ಕೊಂಡು ಕೇಳಿದರು, ಇದು ಯಾರಿಗೂ ಬೇಕು? ಅಪ್ಪನ ಬಾಯಾಗಿನ ಪ್ರಸಾದ ಸಿಕ್ಕರು ಬಿಟ್ಟಾರ. ಅಯ್ಯಪ್ಪ ನನಗಂತ ಎಲ್ಲ ಎದ್ರು ಕುಂದ್ರಿ ಅಂದ್ರು ಅಜ್ಜವ್ರು. ಇಷ್ಟು ಮಂದ್ಯಾಗ ಆ ನಾಯಿ ಮಾಡಿದ ಹೊಲಸು ಯಾರು ಸ್ವಚ್ಛ ಮಾಡಿ ಬಂದಿರಿ ಅವ್ರು ಮುಂದಕ್ಕೆ ಬರ್ರಿ ಅಂದ್ರು ಸಿದ್ಧಾರೂಢರು. ಅಂದ್ರೆ ಅವ್ರೇನು ಕಣ್ಣಿಲ್ ನೋಡಿದ್ದಿಲ್ಲ ಆಕೆ ಸ್ವಚ್ಛ ಮಾಡಿದ್ದು, ಆದ್ರೆ ಎಲ್ಲ ಗೊತ್ತಿತ್ತು ಅಜ್ಜಗ. ಆಕೆ ಸುಮ್ಮನೆ ಕುಂತಿದ್ಲು, ನಾನಂತ ಹೇಳ್ಕೋಬಾರದಂತ. ಏ ರುಕ್ಮಿಣಿ ಬಾ ಮುಂದೆ ಬಾ, ನನಗೆ ಗೊತ್ತೈತೆ ಬಾ ನೀನ ಸ್ವಚ್ಛ ಮಾಡಿದಿ ಅಂತಕಿನ ಕರೆದು ಆಕೆ ಬಾಯಾಗ ಆ ಪ್ರಸಾದ ಹಾಕಿ ಅಕ್ಕಿ ತಲೆ ಮ್ಯಾಲ ಅಮೃತ ಹಸ್ತವನ್ನಿಟ್ಟು ಆಶೀರ್ವಾದ ಮಾಡಿದರು. ಇವತ್ತಿನಿಂದ ನೀನು ರುಕ್ಮಿಣಿ ಅಲ್ಲ, ಕಲಾವತಿ ಅಂತ ನಿನಗೆ ಹೆಸರಿಟ್ಟೀನಿ. ಇವತ್ತಿನಿಂದ ಕೀರ್ತನದಿಂದ ಪ್ರಸಿದ್ಧಳಾಗು. ಹೇಳು, ಇಷ್ಟು ಸಭಾ ಕುಂತೈತೆ, ಎದ್ ನಿಲ್ಲು, ವೀಣಾ ತಗೋ, ಕೀರ್ತನ ಮಾಡಂತ ಸ್ವತಃ ಸಿದ್ಧಾರೂಢರು ವೀಣಾ ಚಿಪ್ಪಳ್ಳಿ ಅವು ಏನು ಹಿಂಗೆ ಬಾರಿಸ್ತಾರಲ್ಲ, ಕಟ್ತಾಳ, ಆ ಕೈಯಾಗ ಹಿಡಿದಿರ್ತ ಕಟ್ಟಿಯು, ಅವನು ಹಿಡಿದು ಈಗ ನಡಗಾಕತ್ಲು. ಎಂದೂ ಮಂದಿ ಮುಂದೆ ನಿಂತಿಲ್ಲ, ಹೆದರಬೇಡ, ಧೈರ್ಯವಾಗಿ ಕೀರ್ತನ ಮಾಡು ಅಂತ ಆಶೀರ್ವಾದ ಮಾಡಿದರು. ಅಪ್ಪ ಒಲ್ಲದ ಅಂದ್ರೆ ಮೂಕ್ ಮಾತಾಡ್ತಾನೆ. ಸಿದ್ಧಾರೂಢರು ಆಶೀರ್ವಾದದಿಂದ ಒಂದು ತಾಸು ಪರ್ಯಂತ ಇಂಥ ಅದ್ಭುತ ಕೀರ್ತನ ಮಾಡಿದ್ಲು. ಜನರ ಕಣ್ಯಾಗ ಆನಂದ ಕಣ್ಣೀರು ಸುರಿಯಾಕತ್ತವು. ಅದ್ಭುತ ಅವತ್ತು ಪ್ರಾರಂಭವಾದ ಕೀರ್ತನ 12 ವರ್ಷ ಪರ್ಯಂತ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಪ್ರಾಂತ್ಯಗಳಲ್ಲಿ ಸಂಚಾರ ಮಾಡಿ ಸಿದ್ಧಾರೂಢಪ್ಪನ ಹಾಗೂ ಹರಿಭಕ್ತಿಯನ್ನು ಪ್ರಚಾರ ಮಾಡಿ ಎಲ್ಲ ಕಡೆ ಹರಿಮಂದಿರಗಳನ್ನು ಸ್ಥಾಪನೆ ಮಾಡಿದಂಥ ಪುಣ್ಯಾತಿಗತ್ತೆ ಕಲಾವತಿ ಆಯಿ. ಆ ತಾಯಿಯನ್ನು ಮಹಾರಾಷ್ಟ್ರದ ತುಂಬ ದೇವತೆ ಅಂತ ಆರಾಧನೆ ಮಾಡ್ತಾರೆ, ಗುರುದೇವತೆ ಅಂತ ಅವ್ರನ್ನ ಕಲಾವತಿ ಆಯಿಯವ್ರನ್ನ ಅಭಿನಂದಿಸ್ತಾರೆ. ಅಂಥ ಅಮ್ಮೂರ ಚರಿತ್ರ ಕನ್ನಡದಾಗ ನಮಗೆ ಓದಾಕ ಸಿಕ್ಕಿದ್ದು ಅಂಬಿಕಾ ಅಮ್ಮನ ಪುಣ್ಯ. ಅದಕ್ಕೆ ಈಗ ಮನೆಯಾಗಿದ್ದಾಗ ಬೆಣ್ಣೆ ತುಡುಗು ಮಾಡಿ ತಿನ್ನೋ ಚಟ ಇತ್ತಂತ. ಅಂದ್ರೆ ಬೆಣ್ಣೆ ಮೇಲೆ ಭಾಳ ಜೀವಿದ್ಲಕ್ಕೆ. ಮದುವೆ ಮಾಡಿ ಕೊಟ್ಟಿಂದ ಗಂಡನ ಮನೆಯಾಗ ಅದು ಹೆಂಗೆ ತಿನ್ನಕ್ಕೆ ಬರ್ತೈತ್ರಿ, ತವ್ರ ಮನೆಯಾಗ ಸಡ್ಲಿರ್ತತಿ. ಆದ್ರೆ ಒಟ್ಟ ಸ್ವರಗಳಿಲ್ಲಂತಕಿ, ಮತ್ತು ಸೊಕ್ಕೆ ಅಗದಿ ಮತ್ತು ದಷ್ಟು ಮುಷ್ಟ ಇದ್ಲಂತಕಿ. ಅವರ ಅವ್ವ ಗುಟ್ಲೆ ಕೇಳಿದ್ಲಂತ, ಗಂಡನ ಮನೆಯಾಗೂ ತಿಂತೀಯನು ಬೆಣ್ಣೆ ಅಂದ್ಲು. ಕಾಣಂಗೆ ತಿನ್ನಂಗಿಲ್ಲ, ತುಡುಗ್ಲೆ ತಿಂತೇನೆ ಅಂದ್ರೆ ದಷ್ಟು ಪುಷ್ಟ ಅದಾಳಂದ್ರೆ ತುಡುಗ್ಲೆ ಹೊಡೆಯಕತ್ಯಾಳಂತ ಅರ್ಥ. ಹಂಗೆ ಯಾರು ಉದ್ಧಾರ ಆಗಾಕತ್ಯಾರಂದ್ರೆ ಅವ್ರ ನಾಮ ಜಪವನ್ನು ಒಳಗಿಂದ ಒಳಗೆ ಗಟ್ಟಿಯಾಗಿ ಹಿಡ್ದಾರಂತ ಅರ್ಥ. ಯಾರು ಸ್ವರ್ಗಕ್ಕೂ ಅಂತ ಸಮಸ್ಯೆದಾಗ ಸಿಕ್ಕಾರಂದ್ರೆ ವಿಪದೋ ನೈವ ವಿಪದ, ವಿಪತ್ತಂದ್ರೆ ಮತ್ತೊಂದು ವಿಪತ್ತಲ್ಲ, ಯಾರಿಗೆ ಮರ್ವಕ್ಕತ್ತಲ್ಲ ಭಗವಂತಂದು ಅದು ದೊಡ್ಡ ವಿಪತ್ತು. ಸಂಪದೋ ನೈವ ಸಂಪದ, ಈ ಹೊರಗಿಂದ ಇದು ಕರೆ ಸಂಪತ್ತಲ್ಲ. ಯಾರು ಗಟ್ಟಿಯಾಗಿ ಶಿವನಾಮ ಸ್ಮರಣೆ ಮನಸ್ಸಿನಾಗ ಹಚ್ಕೊಂಡಾರ ಅದು ನಿಜವಾದ ಸಂಪತ್ತದು. ಆ ಸಂಪತ್ತು ಹಿಡ್ಕೊಂಡ್ರೆ ಅಂದ್ರೆ ಎಲ್ಲ ಸಂಪತ್ತು ತಾನ ಬೆನ್ನತ್ತವು. ನಾಮಸ್ಮರಣೆ ಬಿಟ್ರಿ ಅಂದ್ರೆ ನೀವು ಉದ್ಧಾರ ಆಗೋ ಮಾತು ಭಾಳ ದೂರ. ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದೆವು ನಿಮ್ಮಿಂದ ಅಂತ ಭಜನೆ ಮಾಡ್ಬೋದು. ಅವರಿಂದ ಉದ್ಧಾರ ಹೆಂಗಾಗಬೇಕು ಅಂದ್ರೆ ಅವರು ಹೇಳಿದಂಥ ಮಾತು ಕೇಳಿದ್ರೆ ನಾವು ಉದ್ಧಾರಕ್ಕವೆ. ಬರೀ ಭಜನೆ ಮಾಡಿದ್ರೆ ಉದ್ಧಾರ ಆಗೋಲ್ಲ. ಬಾಯಾಗ ಉದ್ಧಾರ ಆದೆವು ನಿಮ್ಮಿಂದ ಅಂತ ಭಜನೆ ಮಾಡೋದು, ಅವ್ರು ಹೇಳಿದ ಮಂತ್ರವನ್ನು ಮರ್ತು ಬಿಡೋದು, ಇದರಿಂದ ಕೆಲಸ ಆಗೋಲ್ಲ. ಸಿದ್ಧಾರೂಢ ಅಂದ್ರೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂದ್ರೆ ಸಿದ್ಧಾರೂಢ. ಆ ಮಂತ್ರದ ಮೂರ್ತಿಯೇ ಜಗದ್ಗುರು ಸಿದ್ಧಾರೂಢರು. ಅವರ ರೋಮಗಳು ಶಿವಾಯ ನಮ ಅಂತಿದ್ದು. ಹುಬ್ಬಳ್ಳಿ ಮಠಕ್ಕೆ ಬಂದಂಥ ಶಿವಾನಂದ ಪರಮಹಂಸರು, ಹರಿದ್ವಾರದ ಶಿವಾನಂದ ಪರಮಹಂಸರು ತಮ್ಮ ಡೈರಿ ಒಳಗೆ ಬರೆದಾರ, ನಾ ಹುಬ್ಬಳ್ಳಿ ಸಿದ್ಧಾರೂಢ ದರ್ಶನಕ್ಕೆ ಬಂದಿದ್ದೆ, ಆ ಮಟ್ಟದ ಕಂಬ ಕಲ್ಲುಗಳು ಸಹಿತ ಓಂ ನಮಃ ಶಿವಾಯ ಅನ್ನೋದು ನನ್ನ ಕಿವಿಯಾರಿನ ಕೇಳೇನಂತ ಹರಿದ್ವಾರದ ಯಾವುದು ಋಷಿಕೇಶದ ಶಿವಾನಂದ ಪರಮಹಂಸರು ತಮ್ಮ ಡೈರಿ ಒಳಗೆ ಬರೆದಿಟ್ಟಾರೆ. ಇವತ್ತಿಗೂ ಇರಲಿ, ಅಂಥ ನಾಮದ ಮಹಿಮೆಯಿಂದ ಶ್ರೀಮಠ ಉದ್ಧಾರ ಆಗೈತಿ. ಹಂಗೆ ನಿಮ್ಮ ಮನೆಯೂ ಉದ್ಧಾರ ಆಗಲಿ. ಆ ಮಂತ್ರವನ್ನು ನಾಲಿಗೆಗೆ ರೂಢಿ ಮಾಡ್ರಿ, ಅದು ಚಟ ಬೀಳ್ಬೇಕು ನಮಗೆ.
ಒಂದೀಟ್ ಬ್ಯಾಸರ ಆತಂದ್ರೆ ಒಂದೀಟ್ ಟೈಮ್ ಸಿಕ್ತಂದ್ರೆ ಪಟ್ ಅಂತ ಕಿಸೆ ಕೈಯಾಗ ಫೋನ್ ತೊಗೊತೀವಿ ನಾವು. ಚಟ ಬಿದ್ದತ್ ನಮಗೆ. ಟೈಮ್ ಸಿಕ್ಕ ಕೂಡಲೇ ಫೋನ್ ಕಡೆಗೆ ಕೈ ಹೋಗತ್ತೆ. ಹಂಗೆ ಸ್ವಲ್ಪ ಸೌಡು ಸಿಕ್ಕ ಕೂಡಲೇ ಕೈಯಾಗ ಮಾಲಿ ಬಂತಂದ್ರೆ ಚಟ ಹತ್ತೈತಂತ. ಆ ಚಟ ಹತ್ತಂದ್ರೆ ನಿಮ್ಮ ಜೀವನ ಧನ್ಯ ಆಗೋದ್ರೊಳಗೆ ಸಂಶಯ ಇಲ್ಲ.